ಹಾಯ್ ಹಲೋ. ನಾನಿವತ್ತು ನಿಮಗೆ ಮಾವಿನ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತೀನಿ. ನಾನಿಲ್ಲಿ 12 ಮಾವಿನಕಾಯಿ ತೊಗೊಂಡಿದ್ದೀನಿ. ವಾಶ್ ಮಾಡಿ ಒಣಗಿಸಿ ನೀಟಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ. ಒಂದು ಟೀ ಕುಡಿಯೋ ಗ್ಲಾಸ್ನ ಮೆಜರ್ಮೆಂಟ್ ಆಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಅದೇ ರೀತಿ ಯೂಸ್ ಮಾಡ್ಕೊಬೇಕು. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ. 1 ಗ್ಲಾಸ್ ಚಿಲ್ಲಿ ಪೌಡರ್, 1 ಗ್ಲಾಸ್ ಸಾಲ್ಟ್, 1 ಗ್ಲಾಸ್ ಸಾಸಿವೆನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಆಯಿಲ್ ಮಾತ್ರ ನಾನು ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀನಿ. 1.5 ಗ್ಲಾಸ್ ತೊಗೊಂಡು ಹೀಟ್ ಮಾಡ್ಕೊತಾ ಇದ್ದೀನಿ. ಲೈಟಾಗಿ ಬಬಲ್ಸ್ ಬರಬೇಕು. ಆ ರೀತಿ ಹೀಟ್ ಆದಮೇಲೆ ಚೆನ್ನಾಗಿ ಕೂಲ್ ಆದಮೇಲೆ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಷ್ಟೂ. ನಾನಿಲ್ಲಿ ಚಿಲ್ಲಿ ಪೌಡರ್, ಸಾಲ್ಟ್, ಸಾಸಿವೆ ಮೂರೂ ಒಂದೇ ಕ್ವಾಂಟಿಟಿ ತೊಗೊಂಡೆ. ಆಯಿಲ್ ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಂಡೆ. ಯಾಕಂದರೆ ತುಂಬ ದಿನ ಇಟ್ಕೊಳ್ಳೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿ ಇರಬೇಕು. ಇದನ್ನು ನೆಕ್ಸ್ಟ್ 2 ಡೇಸ್ ಆದಮೇಲೆ ಯೂಸ್ ಮಾಡ್ಕೊಬೋದು. ನೋಡಿ, ತುಂಬ ಈಸಿ ಆ್ಯಂಡ್